ಸಂಜಯ್ ನೋಡಿ ಲಾಕರಲ್ಲಿ ಬ್ಯಾಗ್ ಹಾಕಿದ್ದೀನಿ. ಸಂಜಯ್ ಅದಕ್ಕೆ ಲಾಕಿಲ್ವಾ? ಅದಕ್ಕೇನೋ ಮಾಡ್ತಾರೆ ಅನ್ಸುತ್ತೆ. ಕಂಪ್ಯೂಟರ್ ಲಾಕಿಕ್ಕೆ ಎಷ್ಟು ಮಚ್ಚ? ಇಫ್ ಐ ಲಾಸ್ಟ್ ದಿಸ್ ಮ್ಯಾಮ್, ಲಾಸ್ಟ್ ದಿಸ್ ಯು ಡೋಂಟ್ ಗೆಟ್ ಬ್ಯಾಗ್. ಓಕೆ, ಡೋಂಟ್ ಆಸ್ಕ್ ಸ್ಟುಪಿಡ್ ಕ್ವಶನ್ ಸಂಜಯ್. ತಿಕ್ಕಿ ಕ್ವಶನ್ ಇದು. ಥ್ಯಾಂಕ್ ಯು ಮ್ಯಾಮ್. ಅಂತ ಮೆಂಟಲ್ ಕ್ವಶನ್ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಲೋಕಲ್ ಟ್ರೈನ್ಗೆ ಲೋಕಲ್ ಅದು ಬೇರೆ ಸಪ್ರೇಟ್ ಇರುತ್ತೆ ಸ್ಟೇಷನ್ನು, ಅಲ್ಲಿ ಟಿಕೆಟ್ ಕೊಡ್ತಾರೆ. ಇದು ಬರೀ ಲಾಂಗ್ ಹೋಗೋಕ್ಕೆ, ಅದು ಔಟ್ ಆಫ್ ಡಿಸ್ಟಿಕ್ಗೆ ಇಲ್ಲಿ, ಸೊ ಔಟ್ ಆಫ್ ಏರಿಯಾಗೆ ಇಲ್ಲಿ. ಹಾಯ್ ಗಾಯ್ಸ್, ಸೊ ಫೈನಲಿ ಜಿಯೋ ವರ್ಲ್ಡ್ ಟೆಕ್ ಪಾರ್ಕಿಂದ ಬಂದು ಲೋಕಮಾನ್ಯ ತಿಲಕ್ ರೈಲ್ವೆ ಸ್ಟೇಷನಲ್ಲಿ ರಿಟೈರಿಂಗ್ ರೂಮ್ ತಗೊಂಡು ಫ್ರೆಶ್ ಆಫ್ ಆಗಿ ಸೊ ನಿಂತ್ಕೊಂಡಿದ್ದೀನಿ. ನಮ್ಮ ಸಂಜಯ್ ಅವರು ಅಲ್ಲಿ ಹೋಗಿ ಅವ್ರ ಲಗೇಜ್ನ ಲಾಕರಲ್ಲಿ ಹಾಕ್ತಿದ್ದಾರೆ. ನಾನು ಹಾಕಲ್ಲ ಗೈಸ್, ಯಾಕಂದರೆ ಸಂಜಯ್ ಟ್ರೈನ್ ಬಂದ್ಬಿಟ್ಟು ಇಲ್ಲಿಂದ ಬುಕ್ ಆಗಿರೋದು ರಿಟರ್ನ್ ಟ್ರೈನು. ಲೋಕಮಾನ್ಯ ತಿಲಕ್ ಟರ್ಮಿನಸ್ಸಿಂದ KSR ಬೆಂಗಳೂರಿಗೆ ಅವ್ನು ಬುಕ್ ಮಾಡ್ಕೊಂಡಿರೋದು. ನೈಟ್ 10 ಗಂಟೆ ಟ್ರೈನ್ ಇದೆ. ಸೊ ನಂದು ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಅಲ್ಲಿಂದ KR ಪುರಂಗೆ ನೈಟ್ 8 ಗಂಟೆ ನನ್ನ ಟ್ರೈನ್ ಅಲ್ಲಿಂದ ಬುಕ್ ಆಗಿದೆ. ಸೊ ಅಲ್ಲಿಂದ ಇಲ್ಲಿಗೆ 22 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅವ್ನು ಹೋಗ್ಬಿಟ್ಟು ಲಗೇಜ್ ಕೌಂಟ್ರಲ್ಲಿ ಲಗೇಜ್ ಹಾಕ್ಬಿಟ್ಟು ಬರ್ತಾನೆ. ಸೊ ನಾನು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಲಗೇಜ್ ಹಾಕ್ಬಿಟ್ಟು ಅಲ್ಲಿಂದ ಎಲ್ಲರೂ ಹೊರಗಡೆ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್ ಆಗಿರೋದು. ಇವಾಗ ಸದ್ಯದ ಮಟ್ಟಕ್ಕೆ ಈ ಪ್ಲ್ಯಾನ್ ಆಗಿದೆ. ಸೊ ಇಲ್ಲಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಆ ಮೇನ್ ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ ಇಲ್ಲಿಂದ 22 ಕಿಲೋಮೀಟರ್ ಇದೆ. ಬನ್ನಿ ನೋಡೋಣ ಯಾವ ರೀತಿ ಹೋಗೋದು ಅಂತ. ಲೋಕಲ್ ಬಸ್ಸಲ್ಲಿ ಹೋಗೋದಾ ಅಥವಾ ಲೋಕಲ್ ಟ್ರೈನಲ್ಲಿ ಹೋಗೋಣ ಅಂತ ನಾನು ಅಂತ ಇದ್ದೀನಿ ಸಂಜೆಗೆ. ಬಿಕಾಸ್ ಲೋಕಲ್ ಟ್ರೈನಲ್ಲಿ ಹಾಫ್ ಆನ್ ಅವರ್ ಆಗುತ್ತೆ, ಬಸ್ಸಲ್ಲಾದರೆ ತುಂಬ ಜಾಮ್ ಇದೆ, ಮಳೆ ಬರ್ತಿರೋದ್ರೆ ಲೇಟ್ ಆಗುತ್ತೆ ಅಂತಂದರೆ. ಸಂಜೆ ಅಲ್ಲಿ ಹೋಗಿದ್ದಾನೆ, ಅಲ್ಲಿ ಹೋಗಿ ಲಗೇಜ್ ಹಾಕ್ಬಿಟ್ಟು ಬರ್ತಾನೆ. ಬಂದಮೇಲೆ ನನ್ನ ಲಗೇಜು ಅಲ್ಲಿ ಹೋಗಿ ಹಾಕ್ತೀನಿ ಶಿವಾಜಿ ಮಹಾರಾಜ್ ಟರ್ಮಿನಲ್ಲಿ. ಅಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ನೋಡೋಣ ಎಲ್ಲರೂ ಹೋಗೋಣ ಅಂತ. ಎಲ್ಲಿಗಂತ ಗೊತ್ತಿಲ್ಲ, ಹತ್ತಿರದಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಸೊ ಬನ್ನಿ, ಯಾಕೆ ತಡ. ನಾನಂತೂ ಫ್ರೆಶ್ ಆಗಿ ಬಂದು ನಿಂತ್ಕೊಂಡಿದ್ದೀನಿ ಲೋಕಮಾನ್ಯ ತಿಲಕಲ್ಲಿ. ಹೊಟ್ಟೆ ಹಸಿತಿದ್ದೀನಿ, ಏನೂ ತಿಂದಿಲ್ಲ. ಬೆಳಗ್ಗೆ ತಿಂದಿದ್ದು ಉಪ್ಪಿಟ್ಟು ಕೇಸರಿ ಬಾತು, ಇವಾಗ ಹೊಟ್ಟೆ ಹಸಿತಿದೆ. ಸೊ ಫಸ್ಟ್ ಒಂದು ಸಲ ಲೋಕಮಾನ್ಯ ತಿಲಕಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಕಡೆ ಆ ಕಡೆ ಹೋದರೆ ಅಲ್ಲೇನಾದ್ರು ಸಿಗುತ್ತೆ, ತಿನ್ಕೊಂಡು ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಹೋಗೋಣ ಗಾಯ್ಸ್. ನಮ್ಮ ಕೈಲಿ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ, ಎಕ್ಸ್ಪ್ಲೋರ್ ಮಾಡೋಣ. ಹುಡ್ಕಾಡಿ ತಡ್ಕಾಡಿ ಏನಾದ್ರು ಮಾಡೋಣ ಗಾಯ್ಸ್. ಇಲ್ಲೆಲ್ಲ ಇನ್ನೊಂದು ರೂಲ್ಸ್ ಏನು ಗೊತ್ತಾ, ಲಗೇಜ್ ಕೌಂಟ್ರಲ್ಲಿ ಸೊ ನಾವೆಲ್ಲ ನಮ್ಮ ಕಡೆ ಲಗೇಜ್ ಕೌಂಟ್ರಿಗೆ ಬರೀ ಬ್ಯಾಗ್ ಕೊಟ್ಬಿಟ್ಟು ಬಂದ್ಬಿಡ್ತೀವಿ, ಹಾಕ್ಕೊಂತಾರೆ. ಬಟ್ ಇಲ್ಲಿ ರೂಲ್ಸ್ ಏನಂದರೆ ಲಗೇಜ್ಗೆ ಕಂಪಲ್ಸರಿ ಲಾಕ್ ಮಾಡಲೇಬೇಕು, ಕೀ ಹಾಕ್ಲೇಬೇಕು, ಇಲ್ಲ ಅಂತಂದರೆ ಅಲೋ ಮಾಡಲ್ಲಂತೆ. ಸೊ ನಮ್ಮ ಸಂಜೆ ಎಲ್ಲ ಹೊರಗಡೆ ಹೋಗಿ ಎಕ್ಸ್ಟ್ರಾ ಕೀ ತೊಗೊಂಬಂದು ಬ್ಯಾಗಿಗೆ ಹಾಕ್ಬಿಟ್ಟು ಬ್ಯಾಗ್ ಎತ್ಕೊಂಡು ಅಲ್ಲಿ ಕೌಂಟ್ರಲ್ಲಿ ಕೊಡೋಕೆ ಹೋದ. ಕೊಟ್ಬಿಟ್ಟು ಬರ್ತೀನಿ ಇರೋ ಅಂದ್ಕೊಂಡು ಹೋಗೋನೆ. ಸೊ ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ರೆ ಸುಮಾರು ಜನ ಬಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಿದ್ನಲ್ಲ ಕೇಳಿದ್ರು, ಹೇಳ್ತಾ ಈ ಥರ ಯೂಟ್ಯೂಬ್ ಚಾನಲ್ ಇದೆ, ವೀಡಿಯೋ ಮಾಡ್ಕೊತಿದ್ದೀನಿ ಅಂತ ಕೇಳಿದಕ್ಕೆ ಸೈಡ್ ಸೀನ್ ನೋಡಿದ್ರ ಬನ್ನಿ ತೋರಿಸ್ತೀನಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ. ಬೇಡ, ನಂದೆಲ್ಲ ನೋಡ್ದು ಎಲ್ಲ ಮುಗೀತು, ನೋಡ್ಕೊಂಡು ಮನೆಗೆ ಹೋಗ್ತಿದ್ದೀನಿ ಈಗ ಅಂದ್ಬಿಟ್ಟು ಸಂಜೆಗೆ ಹೇಳಿದ್ದೀನಿ, ಬೇಗ ಬಂದ್ಬಿಟ್ಟು ಮಗ ಇಲ್ಲಿರೋದು ಬೇಡ ಹೋಗೋಣ ಅಂತ. ಹೋದ, ಅವ್ನು ಇನ್ನೂ ಬಂದಿಲ್ಲ. ಬಂದ ತಕ್ಷಣ ಇಲ್ಲಿಂದ ಜೈ ಶಿವಾಜಿ ಅಂದ್ಕೊಂಡು ಶಿವಾಜಿ ಮಹಾರಾಜ್ ಟರ್ಮಿನಸ್ ಕಡೆಗೆ ಹೋಗ್ಬೇಕು. ಸಂಜಯ್ ನೋಡಿ ಲಾಕರಲ್ಲಿ ಬ್ಯಾಗ್ ಹಾಕಿದ್ದೀನಿ. ಸಂಜಯ್ ಅದಕ್ಕೆ ಲಾಕಿಲ್ವಾ? ಅದಕ್ಕೇನೋ ಮಾಡ್ತಾರೆ ಅನ್ಸುತ್ತೆ. ಕಂಪ್ಯೂಟರ್ ಲಾಕಿಕ್ಕೆ ಎಷ್ಟು ಮಚ್ಚ? ಇಫ್ ಐ ಲಾಸ್ಟ್ ದಿಸ್ ಮ್ಯಾಮ್, ಇಫ್ ಐ ಲಾಸ್ಟ್ ದಿಸ್ ಯು ಡೋಂಟ್ ಗೆಟ್ ಬ್ಯಾಗ್. ಓಕೆ, ಡೋಂಟ್ ಆಸ್ಕ್ ಸ್ಟುಪಿಡ್ ಕ್ವಶನ್ ಸಂಜಯ್. ತಿಕ್ಕಿ ಕ್ವಶನ್ ಇದು. ಥ್ಯಾಂಕ್ ಯು ಮ್ಯಾಮ್. ಅಂತ ಮೆಂಟಲ್ ಕ್ವಶನ್ ಅದಕ್ಕೆ ಅದನ್ನ ಒಂದು ಫೋಟೋ ಹೊಡೆದಿತ್ತು. ಶಿಶಾ ಹೇಳೋದನ್ನ ಕೇಳು. ಓಯ್ ಮರಳಿ ಬಾರದ ಊರಿಗೆ ಶಿಶಾ ಹೋಗವನೇ, ಹೋಗಿಸ್ತೀನಿ ಇವಾಗ ಬಾ. ಬೋಟಿತ್ತು ಒಂದು ಚೂಟಿ ಆಗ್ಬಿಟ್ಟು ಅವ್ನು ಗಾಯ್ಸ್. ನಮ್ಮ ಸಂಜಯ್ ಅವ್ನ ಒಬ್ಬನ ಬ್ಯಾಗ್ ಮಾತ್ರ ಲಾಕರಲ್ಲಿ ಹಾಕೊಂಬಿಟ್ಟ. ಅವನ ಹಬ್ಬ ಮಾತ್ರ ಇಲ್ಲಿಂದ ಟ್ರೈನ್ ಬುಕ್ ಮಾಡ್ಕೊಳೋ. ನಾವು ಶಿವಾಜಿಯಿಂದ ಇಲ್ಲಿಂದ 22 ಕಿಲೋಮೀಟರ್ ದೂರ. ಸದ್ಯ ಟೈಮ್ ಇಲ್ಲ, ಬಾರೋ ಬೂಟಲ್ಲಿ ಹಾಕ್ತೀನಿ ನಿಂಗೆ. ನೋಡಿ ಗೈಸ್, ಇಂಥ ಬ್ಯಾಡ್ ವರ್ಡ್ಸ್ ಮಾತಾಡ್ತಾವನೆ ಒಳ್ಳೆ ಹುಡುಗರ ಹತ್ರ ಬಂದು. ಹಿಂಗೆಲ್ಲ ಮಾತಾಡ್ಬಹುದಾ ನೀನು ಸಂಚಾರಿ ಸಾಗರ್ಗೆ? ನಾನು ರವಸ್ತಾನೆ, ನಾನೇನು ಬೀಪ್ ಸೌಂಡ್ ಏನು ಹಾಕಲ್ಲ, ಹಿಂಗೆ ಹಾಕ್ತೀನಿ ವಿಡಿಯೋನ ಹೇಳ್ತಿದ್ದೀನಿ. ಅಷ್ಟೊಂದು ಧೈರ್ಯ ಬಂತ ಶಿಷ್ಯ? ಇವಾಗ ಹೆಂಗೆ ಹೋಗೋದು ಇಲ್ಲಿಂದ? ಲೋಕಲ್ ಟ್ರೈನ್ಗೋ ಇಲ್ಲಿ ಕೊಡಲ್ಲ, ಅದು ಸಪ್ರೇಟು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಲೋಕಲ್ ಟ್ರೈನ್ಗೆ ಲೋಕಲ್ ಅದು ಬೇರೆ ಸಪ್ರೇಟ್ ಇರುತ್ತೆ ಸ್ಟೇಷನ್ನು, ಅಲ್ಲಿ ಟಿಕೆಟ್ ಕೊಡ್ತಾರೆ. ಇದು ಬರೀ ಲಾಂಗ್ ಹೋಗೋಕ್ಕೆ.
ಅದು ಔಟ್ ಆಫ್ ಡಿಸ್ಟಿಕ್ಗೆ ಇಲ್ಲಿ, ಸೊ ಔಟ್ ಆಫ್ ಏರಿಯಾಗೆ, ಇಲ್ಲಿ ಬಿಟ್ಟು ಬೇರೆ ಏರಿಯಾಗೆ ಆದರೆ ಬೇರೆ ಕಡೆ. ಸಂಜಯ್ ಹೆಂಗೋ ಸಂಜಯ್ ರೋಡೆಲ್ಲ ಹಿಂಗಿದೆ ನೋಡಿ ಗಾಯ್ಸ್. ಒರಿಜಿನಲ್ ನಾ ಮುಂಬೈ. ಸೊ ಯಾವುದೋ ಒಂದು ಫ್ಲೈಓವರ್ ಇದು ಮೇಲೆ ರೋಡಾ ಈ ರೇಂಜ್ಗೆ ನೋಡಿ. ಹುಷಾರಾಗಿ ಹೋಗ್ಬೇಕು, ಒಂಚೂರು ಏನಾದ್ರು ಮಿಸ್ ಆದ್ರೆ ಬೀಳ್ತೀವಿ ಕೆಳಗಡೆ. ಆ ಕಂಪ್ಯೂಟರ್ ಲಾಕ್ ಹೋಯ್ತು, ಆ ಲಾಕು ಹಾಕ್ಬೇಕಂತೆ ಕೆರಿಯಕ್ಕೆ. ಲೈ ಕಂಪ್ಯೂಟರ್ ಗೈಸ್ ಫೈನಲಿ ಬಂದ್ವಿ. ಸೊ ಇದು ಮುಂಬೈನ ಲೋಕಲ್ ರೈಲ್ವೆ ಸ್ಟೇಷನ್ನ ಟಿಕೆಟ್ ಕೌಂಟರ್. ಸಂಜಯ್ ಟಿಕೆಟ್ ತಗೊಂತವನು ಇಲ್ಲಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ಗೆ ಟಿಕೆಟ್ ತರಕ್ಕೆ ಹೋಗಿದ್ದಾನೆ. ಇಲ್ಲಿ ಟಿಕೆಟ್ ತಗೊಂಡು ಈ ಕಡೆ ಮುಂದೆ ಪ್ಲಾಟ್ಫಾರ್ಮ್ ಇದೆ, ಆ ಕಡೆ ಒಳಗಡೆಗೆ ಹೋಗ್ಬೇಕು. ಇವೆಲ್ಲ ಹಳೇ ರೈಲ್ವೆ ಸ್ಟೇಷನ್ಸ್ಗಳು, ಅಂದರೆ ಬರೀ ಲೋಕಲ್ ಎಕ್ಸಲ್ಲಿ ಓಡೋದು. ತುಂಬ ಹಳೇ ಸ್ಟೇಷನ್ಸ್ ಎಲ್ಲ ತುಕ್ಕಿಡ್ದವ ಕಬ್ಬಣಗಳು ಅದೆಲ್ಲ. ಸಂಜೆಗೆ ಎನ್ಕ್ವೈರಿ ಮಾಡ್ತಾನೆ ಎಷ್ಟು ಥ್ಯಾಂಕ್ ಯು. ತಗೊಂಡ ಎಷ್ಟೊಂದು ಟಿಕೆಟ್? 10 ರೂಪಾಯಿ ಇದೆ ತೋರಿಸು. ಟಿಕೆಟ್ ತಗೊಂಡಿದ್ದೆ ಅಲ್ಲಿ ಟಿಕೆಟ್ ಕೌಂಟರು. ಸೊ ನೋಡಿ ಮೇಲೆ ಹೋಗಿ ಅಲ್ಲಿ ರೋಡ್ ಕ್ರಾಸ್ ಮಾಡಬೇಕಿತ್ತು, ಸ್ಕೈ ವಾಕು. ಬಟ್ ಅದೇನೋ ಕೆಲಸ ನಡೀತಿದೆ ಅಂತೆ. ಅಲ್ಲಿ ಇಳಿದು ಇಲ್ಲಿ ಟ್ರ್ಯಾಕ್ ಕ್ರಾಸ್ ಮಾಡ್ಕೊಂಡು ನೋಡಿ ಇಲ್ಲಿ ಬಂದು ಹತ್ತಾಯಿತು. ಕಷ್ಟ ಗುರು, ಪ್ಯಾಂಟ್ ಬರೀ ಟೈಟ್ ಹತ್ತಕ್ಕಾಗಲಿಲ್ಲ. ಸೊ ಇದೇ ಪ್ಲ್ಯಾಟ್ಫಾರ್ಮಲ್ಲಿ ಟ್ರೈನ್ ಬರುತ್ತಂತೆ. ಬಟ್ ಇನ್ನೊಂದು ಸಂಡೇ ಅಲ್ವಾ, ಟ್ರೈನ್ಗಳಿಲ್ಲ. ನಾರ್ಮಲ್ ಡೇಸಲ್ಲಾದರೆ 1 ಮಿನಿಟ್ಗೆ ಒಂದೊಂದು ಟೈಮ್ಗೆ 1 ಮಿನಿಟ್ಗೆ ಒಂದೊಂದು ಟ್ರೈನ್ ಬರುತ್ತೆ. ಸಾರಿ ತೊದಲ್ತಾ ಇದ್ದೀನಿ. 1 ಮಿನಿಟ್ಗೆ ಒಂದೊಂದು ಟ್ರೈನ್ ಬರುತ್ತೆ ಗೈಸ್. ಪೀಕ್ ಅವರ್ಲಂತೂ ನೋಡಿದ್ದೀನಲ್ವಾ, ಎವ್ರಿ 1 ಮಿನಿಟ್ಗೆ ಒಂದೊಂದು ಟ್ರೈನು. ಬಟ್ ಸಂಡೇ ಹಾಫ್ ಆನ್ ಅವರ್ಗೆ ಒಂದು ಟ್ರೈನ್ ಅನಿಸುತ್ತೆ. ಇನ್ನು 25 ಮಿನಿಟ್ಸ್ ಅಂತ ಅಂದಿದ್ರು. ಎಷ್ಟೊತ್ತಂತ ಇನ್ನು 25 ನಿಮಿಷಕ್ಕೆ ಒಂದೊಂದು ಟ್ರೈನ್. ಹೌದಾ? ಬಾಲ್ ಕೂತ್ಕೊಳ್ಳೋಣ ಬಾಲ್. ಲೇಡಿ ಡ್ರೈವರ್ಗಳು. ಹೌದಾ? ನೋಡಿ ಇದೊಂದು ಎಂಟ್ರೆನ್ಸ್, ದೊಡ್ಡ ಚರಂಡಿ ಬಾಯಿಲ್ ಪಕ್ಕದಲ್ಲಿ. ಸಖತ್ ಗುರು. ಯಾವಾಗ ನಮ್ಮ ಶಿಷ್ಯ ನೋಡ್ಕೊಂಡು ಹೋಗೋನೆಲ್ಲ ಬಂದಿದ್ದೀನಿ. ಯಾವಾಗ ನೋಡಿದ್ದೆ ಸಂಜಿದೆಲ್ಲ ಕರೆಕ್ಟಾಗಿ ಹೇಳ್ತು. ನಮ್ಮ ಸಂಜೆ ಪಕ್ಕದಲ್ಲಿ ಚರಂಡಿ ಇದೆ. ಯಾವಾಗ ನೋಡಿದ್ದೆ? ಮ್ಯಾರಥಾನ್ ಲಾಸ್ಟ್ ಟೈಮ್ ಬಂದಾಗ. ಹಿಂಗ್ ಹೋಗೋದು, ಹಿಂಗ್ ಬರೋದು, ಈ ಕಡೆ ರೋಡ್ ಕ್ರಾಸ್ ಮಾಡೋದು, ಇಲ್ಲಿ ಹತ್ತದು, ಇನ್ನೊಂದು ಸ್ಟೇಷನ್ ಅಲ್ಲಿ ಇಳಿಯೋದು, ಆ ಸೈಡ್ ರೋಡ್ ಕ್ರಾಸ್ ಮೇಲ್ಗಡೆ ಸ್ಕೈ ವಾಕ್ ಅಲ್ಲಿ ಮಾಡೋದು, ಮತ್ತೆ ಇನ್ನೊಂದು ಟ್ರೈನ್ ಹತ್ತದು, ಮತ್ತೆ ಇನ್ನೊಂದ್ಸಲ ಬಂದು ಮುಂದಿನ ಸ್ಟೇಷನ್ ಇಳ್ಕೊಂಡು ಮತ್ತೆ ಕ್ರಾಸ್ ಮಾಡ್ಬಿಟ್ಟು ಮತ್ತೆ ಹೋಗೋದು. ಎಂತ ಕಾಯಾಟ ಆಡಿದ್ದು ಅವತ್ತು? ಶಿವಾಜಿ ಬುಕ್ ಮಾಡಿರೋದು LTT ಇಂದ ಟ್ರೈನು. ಓಕೆ. ನಾವು ಹೋಗಿರೋ ಶಿವಾಜಿಯಲ್ಲಿ ವೆಯ್ಟ್ ಮಾಡ್ತಾ ಇದೀವಿ. ಟ್ರೈನ್ ಇಲ್ಲಿರೋದು 10:30ಗೆ. ನಾವಲ್ಲಿ 9:45 ಆಚೆ ಬಂದ್ಬಿಟ್ಟು ರೂಮಿಂದ ಬರೋ ಟ್ರೈನ್ ಹತ್ತಾನ ಅಂತ ಹೋಗ್ತಾ ಇದೀವಿ. ಅಲ್ಲಿ ಕೇಳಿದ್ರೆ ಟ್ರೈನ್ ಇಲ್ಲಿಂದ ಅಲ್ಲಪ್ಪ ಇರೋದು LTT ಇಂದ ಅಂದ್ರು. 22 ಕಿಲೋಮೀಟರ್ ಇದೆ ಗುರು ಶಿವಾಜಿಯಿಂದ LTTಗೆ. ಇದೇನಾ? ಅಲ್ಲಿ ಕಂಬಿ ಎತ್ಕೊಂಡು ರೋಡ್ ದಾಟ್ಕೊಂಡ್ ಬಂದ್ವಿ ಗೈಸ್. ಆ ಕಡೆ ನಮ್ಮ ಸಂಜೆ ರೋಡ್ ದಾಟ್ತಾ. ಇಲ್ಲೆಲ್ಲ ಕಂಬಿನೇ ಇಲ್ಲ, ಆರಾಮಾಗಿ ಇಳಿದು ಹಿಂಗೆ ಬರ್ಬೋದಿತ್ತು. ನಾವು ಮಾಡೋದೆಲ್ಲ ಬರೀ ಇಂಥ ಎಬ್ಬಡ್ ಕೆಲಸ. ನೋಡಿ ಆ ಕಡೆ ಒಂದು ಟ್ರೈನ್ ಹೋಗ್ತಿದೆ, ಲೋಕಲ್ ಟ್ರೈನ್. ಅದು ಛತ್ರಪತಿ ಶಿವಾಜಿಯಿಂದ ಬಂದು ಹೋಗ್ತಾ ಇರೋದು ಅಲ್ಲಿಂದ. ನಾವು ಅಲ್ಲಿಗೆ ಹೋಗ್ಬೇಕು. ಈ ಕಡೆ ಹಿಂಗೆ ಹೋದ್ರೆ ಶಿವಾಜಿ ಮಹಾರಾಜ್ ಟರ್ಮಿನಸ್ ಈ ಕಡೆಗೆ. ಸಂಜೆ ಟಿಕೆಟ್ ಕೊಡಿಲಿ ಇರಿ, ನಿಮಗೆ ಟಿಕೆಟ್ ತೋರಿಸ್ತೀನಿ. ಇದು ಗೈಸ್ ಟಿಕೆಟು. ಓಪನ್ ಮಾಡ್ತೀನಿ, 1 ನಿಮಿಷ. ಸೇಮ್ ನಮ್ಮ ಬೆಂಗಳೂರು ಲೋಕಲ್ ಟಿಕೆಟ್ ಹೆಂಗಿರುತ್ತಲ್ವಾ, ಸೇಮ್ ಅದೇ ಥರ ಟಿಕೆಟೇ. 2 ಟಿಕೆಟು 10 ರೂಪೀಸ್. ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಆಗಬಹುದು ಜರ್ನಿ ಅಂದ್ಕೊಂಡಿದ್ದೀನಿ. ಇಲ್ಲಿಂದ 22 ಕಿಲೋಮೀಟ್ರ್ ಇದೆ. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ 25 ಮಿನಿಟ್ಸ್ಗೆ ಒಂದೊಂದು ಟ್ರೈನು, 25 ನಿಮಿಷಕ್ಕೆ ಒಂದು ಟ್ರೈನ್ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು 10 ನಿಮಿಷ ಆಯಿತು ನಾವು ಪ್ಲ್ಯಾಟ್ಫಾರ್ಮ್ ಬಂದಿನಿ, ಅದು ಟ್ರೈನ್ ಬಂದಿಲ್ಲ. ಸಂಜೆ ಅವರಂತೂ ಫುಲ್ ಕಾಯ್ತವ್ರೆ, ಕಾತರದಿಂದ ಟ್ರೈನ್ ನೋಡೋ ಬರೋಕ್ಕೆ, ಹತ್ತಕ್ಕೆ. ಗೈಸ್ ಬಂತು ನಮ್ಮ ಟ್ರೈನ್ ನೋಡಿ. ಇದೇ ಟ್ರೈನಲ್ಲಿ ಇವಾಗ ಟ್ರಾವೆಲ್ ಮಾಡೋದು. ಲೋಕಮಾನ್ಯ ತಿಲಕ್ ಇಂದ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ಗೆ ಬನ್ನಿ. ಟ್ರೈನ್ ಹತ್ತಾನ, ಲೋಕಲ್ ಟ್ರೈನ್, ಮುಂಬೈನ ಲೋಕಲ್ ಟ್ರೈನ್ ಹೆಂಗಿರುತ್ತೆ ನಾನು. ಫುಲ್ ರಶ್ ಗುರು. ಇಲ್ಲೇ ಖಾಲಿ ಇದೆ ಬಸ್ ಅಂತೆ. ಸೊ ಸಂಜೆ ಲೇಡೀಸು ಬಾ ಗೈಸ್. ವೆಲ್ಕಮ್ ಟು ಮುಂಬೈ ಲೋಕಲ್ ಟ್ರೈನ್. ನೋಡ್ರಪ್ಪ ಹಿಂಗಿರುತ್ತೆ ಮುಂಬೈನ ಲೋಕಲ್ ಟ್ರೈನ್. ಸಂಜೆ ಅವ್ರು ಆಲ್ರೆಡಿ ಹೋಗಿ ಸೀಟಲ್ಲಿ ಕುತ್ಕೊಂಡ್ಬಿಟ್ಟು. ನೀರಿದೆಯಾ?
ಚೆನ್ನಾಗಿದೆ ಗೈಸ್ ಮುಂಬೈನ ಲೋಕಲ್ ಟ್ರೈನ್. ಬಟ್ ಇವಾಗ ಸಂಡೇ ಆಗಿರೋದ್ರಿಂದ ತುಂಬ ಟ್ರೈನ್ ಕಡಿಮೆ, ಜೊತೆಗೆ ಸೀಟ್ಸ್ ಎಲ್ಲ ಚೆನ್ನಾಗಿದೆ, ಮೆತ್ತಿಗೆ ಕಂಫರ್ಟಬಲ್ ಆಗಿದೆ. ನೋಡೋಣ ಎಷ್ಟು ಸ್ಟೇಷನ್ಸ್ ದಾಟ್ಕೊಂಡು ಹೋಗಬೇಕು, ಮಿಡಲಲ್ಲಿ ಯಾವ್ಯಾವ ಸ್ಟೇಷನ್ಸ್ ಬರುತ್ತೆ ಅಂತ ನೋಡೋಣ ಬನ್ನಿ. ಹಿಂಗಿರುತ್ತೆ ಜರ್ನಿ, ಹಾಫ್ ಆನ್ ಅವರ್ ಜರ್ನಿ ಮಾಡಿ ಮುಂಬೈನ ಲೋಕಲ್ ಟ್ರೈನಲ್ಲಿ ಹಾಫ್ ಆನ್ ಅವರ್ ಜರ್ನಿ ಇರಲಿ. ಲೋಕಮಾನ್ಯ ತಿಲಕ್ಕಿಂದ ಶಿವಾಜಿ ಮಹಾರಾಜ್ ಕಡೆಗೆ. ಗೈಸ್ ಫೈನಲಿ ಹಾಫ್ ಆನ್ ಅವರ್ ಜರ್ನಿ ಮುಗಿಸ್ಕೊಂಡು CSMTಗೆ ಬಂದ್ವಿ, ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ಗೆ. ಸೊ ಇಲ್ಲಿಂದ ಇದು ಲೋಕಲ್ ಸ್ಟೇಷನ್ನು, ಹೊರಗಡೆ ಇನ್ನೊಂದು ರೈಲ್ವೆ ಸ್ಟೇಷನ್ಗೆ ಹೋಗಿ ಬ್ಯಾಗ್ ಲಗೇಜ್ ಕೌಂಟ್ರಲ್ಲಿ ಹಾಕಬೇಕು. ತುಂಬ ಚೆನ್ನಾಗಿತ್ತು ಈ ಟ್ರೈನಲ್ಲಿ ಜರ್ನಿ. ಸೊ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮುಂಬೈ ಲೋಕಲ್ ಟ್ರೈನ್. ಮತ್ತು ಇನ್ನೊಂದು ಈ ಮುಂಬೈನ ಏನು ಸಬರ್ಬನ್ ಲೋಕಲ್ ಟ್ರೈನ್ಸ್ ಇದೆಯಲ್ಲ, ಇದ್ರ ಇತಿಹಾಸ ನೋಡೋದಾದರೆ, ಸೊ ಗುರು ಯಾವಾಗ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಈ ಮುಂಬೈ ಸಬರ್ಬನ್ ಲೋಕಲ್ ಟ್ರೈನ್ನ 1853 1853ರಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಅದು ಯಾರು ಸ್ಟಾರ್ಟ್ ಮಾಡಿರೋದು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯವರು. ಸೊ ಅವಾಗಲೇ ಸ್ಟಾರ್ಟ್ ಮಾಡಿದ್ದಾರೆ 1853ಯಲ್ಲಿ ಮುಂಬೈ ಸಬರ್ಬನ್ ಲೋಕಲ್ ಟ್ರೈನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯವರು ಸ್ಟಾರ್ಟ್ ಮಾಡಿರೋದು. ಸೊ ಅಲ್ಲಿಂದ ಇಲ್ಲಿ ತನಕ ಅದನ್ನ ಕಾಪಾಡ್ಕೊಂಡು ಹಂಗೆ ಬಂದಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಸೊ ಈಗ ಸದ್ಯಕ್ಕೆ ಈ ಲೋಕಲ್ ಟ್ರೈನ್ಗಳು ಏನು ಮುಂಬೈನ ಲೋಕಲ್ ಸಬರ್ಬನ್ ಟ್ರೈನ್ಸ್ ಇದೆಯಲ್ಲ, ಆ ಟ್ರೈನ್ಗಳು 2343 ಟ್ರೈನ್ಸ್ ಆಪ್ರೇಟಿಂಗ್ ಮಾಡ್ತಿದ್ದಾರೆ. ಬಟ್ ಸಂಡೇ ಹೊತ್ತು ತುಂಬ ಕಡಿಮೆ ಟ್ರೈನ್ ಇರುತ್ತೆ, ನಾರ್ಮಲ್ ಡೇಸಲ್ಲಿ ಪೀಕ್ ಅವರಲ್ಲೇ ತುಂಬ ಟ್ರೈನ್ಸ್ ಇರುತ್ತೆ. ಬಟ್ ಏನಪ್ಪ ಅಂತಂದರೆ ಟಿಕೆಟ್ 10 ರೂಪೀಸ್ ಅಷ್ಟೇ. ಸೊ ಅದು ಬಿಟ್ಟರೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಟ್ರೈನು ಎಲ್ಲ ಚೆನ್ನಾಗಿದೆ, ಮೇಂಟೆನೆನ್ಸು ಚೆನ್ನಾಗಿದೆ. ಏನಂದರೆ ಸ್ವಲ್ಪ ಅನೌನ್ಸ್ ಮಾಡೋದೆಲ್ಲ ಸ್ವಲ್ಪ ಜೋರಾಗಿ ಮಾಡಬೇಕು, ಕೇಳಿಸಲ್ಲ ಹೊಸಬರು ಬಂದರೆ. ನೋಡಿ ಹೇಗಿದೆ ಸ್ಟೇಷನ್. ಹುಡುಕ್ತಾನೆ ಇದೀವಿ ಗುರು, ಸಿಕ್ಕಿದಂತೂ ಇಲ್ಲ. ಏನದು ಲಗೇಜ್ ಕೌಂಟರ್ ಎಲ್ಲೋ 11 ನಂಬರ್ ಪ್ಲಾಟ್ಫಾರ್ಮ್ಗೆ ಹೋಗಿ ಅಂದರು. ಅಲ್ಲಿ ಹೋದ್ವಿ. ಇದು ಸಖತ್ ದೊಡ್ಡ ಸ್ಟೇಷನ್. ಹೆಂಗಿದೆ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಟೇಷನ್ ಒನ್ ಆಫ್ ದಿ ಓಲ್ಡೆಸ್ಟ್ ರೈಲ್ವೆ ಸ್ಟೇಷನ್ನಲ್ಲಿ ಇದೆ, ತುಂಬ ಹಳೆ ಸ್ಟೇಷನು. ಬಟ್ ಈಗ ನಾನು ಹೇಳಿದ್ನಲ್ವ ನಿಮಗೆ, ಏನು ಮುಂಬೈನ ಸಬರ್ಬನ್ ಲೋಕಲ್ ರೈಲ್ವೆ ಸ್ಟೇಷನ್, ಸೊ ಇದೆರಡು ಮರ್ಜ್ ಆಗಿದೆ. ಲೋಕಲ್ ಸ್ಟೇಷನ್ನು ಇದೆ, ಲಾಂಗ್ ಹೋಗೋ ಟ್ರೈನ್ಗೂ ಇದೇ ಸ್ಟೇಷನ್ನು. ಸೊ ಒನ್ ಆಫ್ ದಿ ಓಲ್ಡ್ ರೈಲ್ವೇಸಲ್ಲಿ ಈಗ ಆಪ್ರೇಟಿಂಗ್ ಮಾಡ್ತಾ ಇರೋದು ಇಡೀ ಏಷ್ಯಾದಲ್ಲಿ ಇದೊಂದೇ. ಅಷ್ಟು ವರ್ಷಗಳಿಂದ, ಏನು 1853ಇಂದ ಇಲ್ಲಿ ತನಕ ಮಾಡ್ಕೊಂಡು ಬರ್ಬೇಕಾದ್ರೆ ತಮಾಷೆ ಅಲ್ಲ, ತುಂಬ ಕಷ್ಟ ಗಾಯ್ಸ್. ಎಲ್ಲಿ ನೋಡಿದ್ರು ಜನಮಯ. ಇನ್ನೂ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಈ ಸ್ಟೇಷನ್. ಇದ್ರಲ್ಲ ಈ ಹೋಟ್ಲಲ್ಲ, ಏನು ಫೇಮಸ್ ಇಲ್ಲಿ? ಏನೇನು ಪೂರಿ ಫೇಮಸ್ ಅಂತ ಕೇಳೋಣ. ಸೊ ಲಗೇಜ್ ಕೌಂಟ್ರ್ ಸಿಗಲಿಲ್ಲ, ಅದಕ್ಕೆ ಸಂಜೆ ಅಲ್ಲಿ ಕೇಳ್ಕೊಂಬರ್ತೀನಿ. ಸಖತ್ ದೊಡ್ಡ ಸ್ಟೇಷನ್ ಗೈಸ್ ಇದು. ಶಿವಾಜಿ ಸ್ಟೇಷನ್ ಅಂತೂ ತುಂಬ ದೊಡ್ಡದು. ಅಂದರೆ ಏನಂದರೆ ಬ್ರಿಟಿಷರು ಕಟ್ಸಿರೋದು ಎಲ್ಲ, ಫುಲ್ ಕಲ್ಲಿನಲ್ಲಿ. ಒಳ್ಳೆ ನಮ್ಮ ಈ ಮೈಸೂರು ಅರಮನೆಗಳು ಸಾಮಾನ್ಯ ಎದುರುಗಡೆ ಐತೆ ಅನ್ನ ತುಂಬ ಯಾವ ಥರ ಅಂದರೆ ಎಲ್ಲ ಕಲ್ಲಲ್ಲಿ ಕಟ್ಟಿದ್ರು. ಇದೆಲ್ಲ ಈಗ ರಿನೋವೇಟ್ ಮಾಡ್ಕೊಂಡಿದ್ದಾರೆ. ಆ ಸೈಡ್ ಏನು ಸ್ಟೇಷನ್ ಎಂಟ್ರೆನ್ಸ್ ಇದೆಲ್ಲ ನೋಡಿದಿರಲ್ಲ ಹೆಂಗಿದೆ ಅಂತ. ಶಿವಾಜಿ ಮಹಾರಾಜ್ ಸ್ಟೇಷನ್ ಅಂದರೆ ಫುಲ್ ಎಲ್ಲ ಕಲ್ಲಲ್ಲಿ ಕೆತ್ತಿರೋದು, ಆವಾಗ ಬ್ರಿಟಿಷರು ಕೆತ್ತಿಸಿರೋದು. ಸೇಮ್ ಸ್ವಲ್ಪ ಈ ಸ್ಟೇಷನ್ ನೋಡೋಕ್ಕೆ ಹೆಂಗಿದೆ ಅಂದರೆ, ಅಲ್ಲ ನನಗೆ ಅನಿಸಿದ್ದು ಸೇಮ್ ನೋಡೋಕ್ಕೆ ಸ್ವಲ್ಪ MGR ಚೆನ್ನೈ ಸಿಟಿ ಸೆಂಟ್ರಲ್ ಇದೆಯಲ್ಲ ಆ ಥರ ಇದೆ ಅಂತ ನನಗನ್ನಿಸ್ತು. ಯಾಕೆಂದರೆ ಅದು ಸ್ವಲ್ಪ ನೋಡೋಕೆ ಆ ಥರ ಒಂದೇ ಥರ ಅನ್ನಿಸ್ತು. ಬಟ್ ಅದೇ ಬೇರೆ, ಇದೇ ಬೇರೆ. ಇದೇನಾ ಸಿಕ್ತು ಗೈಸ್. ಯಾವುದೋ ನೀರು ಇಲ್ಲಿ. ಹಾಯ್ ಫ್ರೆಂಡ್ಸ್, ಸೊ ಈಗಾಗಲೇ ನೀವೆಲ್ಲ ನೋಡಿದ್ದೀರಾ ಏನು ಲೋಕಮಾನ್ಯ ತಿಲಕ್ ರೈಲ್ವೆ ಸ್ಟೇಷನಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ತನಕ ಮುಂಬೈನ
ಸಬರ್ಬನ್ ಲೋಕಲ್ ಟ್ರೈನ್ಸ್ ಹೆಂಗಿತ್ತು ಅನ್ನೋದನ್ನ ಸೊ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಮುಂಬೈದು ಬರುತ್ತೆ. ಎಲ್ಲರೂ ನಮ್ಮ ವೀಡಿಯೋಸ್ನ ನೋಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ಎಲ್ಲ ಕಡೆ ನಮ್ಮ ವೀಡಿಯೋಸ್ನ ತಲುಪಿಸಿ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಜೊತೆಗೆ ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮಲ್ಲಿ ಸಂಚಾರಿ ಕನ್ನಡಿಗ ಅಂತ ಒಂದು ಅಕೌಂಟ್ ಇದೆ, ಫೇಸ್ಬುಕ್ಕಲ್ಲಿ ಶ್ರೀಸಾಗರ್ ಕನ್ನಡಿಗ ಅಂತ ಒಂದು ಅಕೌಂಟ್ ಇದೆ. ಸೊ ಅಲ್ಲೂ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಕೊಂಡು ಎಲ್ಲ ವೀಡಿಯೋಸ್ನ ನೋಡಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಇಲ್ಲಿ ತನಕ ಎಲ್ಲ ನನ್ನ ವೀಡಿಯೋಸ್ನ ನೋಡಿರೋದಕ್ಕೆ. ಸೊ ನೀವೆಲ್ಲ ವೀಡಿಯೋಸ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.